ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ದೇವ್ರ ಪೂಜೆ ಮಾಡ್ಕೋತೇನೆ. ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೋ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಮಾಡಿ ತುಂಬ ವರ್ಷಗಳೇ ಆಯಿತು. ಆದರೂ ಅದ್ರ ಮೇಲೆ ನನಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಸೊ ಮಾಡೋದು ಬಂದ್ ಮಾಡೋದು ಒಂದು ಒಂದು 100 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಸೊ ಮಾಡೋದು ಸಬ್ಸ್ಕ್ರೈಬರ್ ಆದರೂ ಆಗ್ಲಿಕ್ಕಂದಿಲ್ಲ, ಈ ಥರ ಇತ್ತು. ಬಟ್ ಏನೋ ಇವತ್ತು ಒಂಥರ ಖುಷಿ ಆಗ್ತಿದೆ. ಅಂದ್ಕೊಂಡಿರೋದ್ರಲ್ಲಿ ಒಂಚೂರು ಅನ್ನೋದು ಅದು ನನಗೆ ದೊಡ್ಡದೇ. ಬಟ್ ಒಂದೇನೋ ಒಂದು ಖುಷಿ ಇದೆ. ಹಾಗಾಗಿ ಇವತ್ತು ದೇವ್ರ ಪೂಜೆ ಮಾಡೇ ನಿಮ್ಮ ಜೊತೆ ಹೇಳಬೇಕಂತ ದೇವ್ರ ಪೂಜೆ ಮಾಡ್ಕೋತೆ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಒಂಥರ ಖುಷಿ, ಹಾಗಾಗಿ ಮಾಡಬೇಕಂತಂದು ಮಾಡಕತ್ತೀನಿ. ಅದು ಹೇಳ್ತೀನಿ ನಿಮ್ಗೆ ಏನಂತದ ಅದನ್ನು. ಅದು ನಿಮಗೆ ಅನಿಸ್ಬೋದಕ್ಕೆ ಏನು ಭಾಳ ದೊಡ್ಡ ಬಿಲ್ಡಪ್ ಕೊಡಕತ್ತಾಳಲ್ಲ, ಹಿಂಗೆ ಮಾಡಕತ್ತಾಳತ್ತಂದು ಎಷ್ಟು ತನ ಏನೇ ಹೇಳ್ಬೇಕಂತಂದು ಅನ್ಕೋತಿದ್ದೀನಿ. ಅದೇನಂದರೆ ಹೇಳ್ತೀನಿ ನಿಮ್ಗೆ. ಒಂದೊಂದು ಸ್ವಲ್ಪ ನಿಂದಿರ್ರಿ, ದೇವ್ರ ಪೂಜೆ ಮಾಡಿ ಹೇಳ್ಬೇಕಂತಂದು. ಆಯಿತು ಫ್ರೆಂಡ್ಸ, ದೇವ್ರ ಒಂದು ದೀಪ ಹಚ್ಚಿ ನಿಮ್ಗೆ ಹೇಳ್ತೀನಿ ಅದ ವಿಷಯ ಏನಂತ. ನನಗೆ ಒಂಥರ ಖುಷಿ, ತುಂಬ ಖುಷಿನೇ ಆಗ್ತಿದೆ. ಯಾಕಂದರೆ ಇಷ್ಟು ದಿನ ಭಾಳ ದಿನ ಆಯ್ತು ಯೂಟ್ಯೂಬ್ ಚಾನಲ್ ಮಾಡೋಕತ್ತು. ಬಟ್ ಅದ್ರ ಮೇಲೆ ಸತತವಾಗಿ ಕೆಲಸ ಮಾಡೋಕ್ಕಾಗಲಿಲ್ಲ. ಬಟ್ ಎಲ್ಲ ಒಂದು ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೋತಿದ್ದೀನಿ. ಪ್ಲೀಸ್ ಇವತ್ತು ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಕೇಳ್ಕೊತಿದ್ದೀನಿ. ಅಂಥದ್ದೇನೂ ಹೇಳಿಲ್ಲ, ಬಟ್ ನನ್ನ ಖುಷಿ ಮಾತ್ರ ನಿಮ್ಗೆ ತೋರಿಸ್ಕೊಂಡಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ನಾನು ಖುಷಿ ಆಗ್ತಿದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಅದು ನಿಮ್ಮಿಂದನೇ ಆಗಿರೋದು, ಹಾಗಾಗಿ ಹೇಳ್ತಿದ್ದೀನಿ. ಬನ್ನಿ ಹೇಳ್ತೀನಿ ಏನಂತ. ನೋಡಿ ಫ್ರೆಂಡ್ಸ್, ನಿಮ್ಗೆ ಅನಿಸ್ತಿರ್ಬೋದಲ್ಲ ಇವಳು ಏನಪ್ಪ ಇಟ್ಟು ತನ ದೇವ್ರ ಪೂಜೆ ಮಾಡೋ ತೋರ್ಸಕತ್ತ ಅಂತ. ಅದಕ್ಕೊಂದು ಕಾರಣ ಇದೆ. ಎಲ್ಲರಿಗೂ ನನಗೊಂದು ಖುಷಿ ವಿಷಯ, ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತಂದು. ಅದಕ್ಕೆ ಎಲ್ಲರ ಬಾಯಿನ ಮೊದಲು ಸಿಹಿ ಮಾಡ್ತಿದ್ದೀನಿ. ಸಕ್ರೆ ಈಗಿರೋದು ಆಪ್ಷನ್ ಅಂದರೆ ಸಕ್ರೆನೇ ನಿಮ್ಗೆಲ್ಲರಿಗೆ ಕೊಡ್ತಿದ್ದೀನಿ. ನಿಮ್ಮ ಪಾಲತಿಯಿಂದ ನಾನೇ ಅದನ್ನು ಪ್ರಸಾದ ಅಂತ ತಿನ್ಲಾಕತ್ತೀನಿ. ಹೇಳಪ್ಪ ಇಂಥ ಬಿಲ್ಡಪ್ ಕೊಡ್ಲಕತ್ತಾಳ ಅನ್ಕೋತೀರಾ? ಅದಕ್ಕೊಂದು ರೀಸನ್ ಐತಿ. ಏನಂದ್ರೆ ಅದೇನು ಅಂಥ ದೊಡ್ಡದೇನಿಲ್ಲ. ನೀವು ಅನ್ಕೊಬಿಡ್ರಿ ಏನು ಇದಕ್ಕೆ ಇಂಥ ದೊಡ್ಡದೆಲ್ಲ ಸೆಲೆಬ್ರೇಷನ್ ಮಾಡತ್ತಾಳತ್ತ. ದೊಡ್ಡದಕ್ಕಲ್ಲ ಅಂದರೆ ಏನು ಇದನ್ನು ಹೇಳ್ಕೊಳ್ಳೋಂಥದ್ದು ಏನು ಹೇಳಕತ್ತಾಳಿಕೆ ಅಂತ ಹಂಗೆ ಅನ್ಕೋಬೇಡ್ರಿ. ಬಟ್ ನನಗೆ ಖುಷಿ ಕೊಡ್ತಿದ್ದಿಲ್ಲ. ಅದೇನಂದ್ರೆ ಏನಿಲ್ಲ, ನಾನು ಯೂಟ್ಯೂಬಲ್ಲಿ 500 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗ್ಯಾರ. ಅದು 500 ಅಂದರೆ ನನಗೆ 5,000 ಸಮ ಅಂತಲೇ ಅನ್ಕೋತೀನಿ ನಾನು. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಅದನ್ನೇ ಮಾಡ್ತಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ಸ್. 500 ಸಬ್ಸ್ಕ್ರೈಬರ್ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಯಾರು ತಪ್ಪಿಕೊಳಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಈಗ 500 ಸಬ್ಸ್ಕ್ರೈಬರ್ ಆಗ್ಯಾರ, ನಾನು ಒಂದು 50,000 ಆಧಾರಂಗತ್ತಲೇ ಫೀಲ್ ಮಾಡಕತ್ತ. ಬಟ್ ನನಗೆ ಅದೇ ಫೀಲೇ ಬರಾಕತ್ತೈತಿ. ಖುಷಿ ಆಗ್ತದೆ ಅಷ್ಟೇ. ಅದಕ್ಕೋಸ್ಕರ ಇವತ್ತು ನಾನು ದೇವ್ರ ಪೂಜೆದ ಏಕ್ದಮ್ ಮಾಡಿದ್ದೀನಿ. ಅಂದ್ರೆ ಇಲ್ಲಿ ನಾ ಹಚ್ಚಿದ ಗಿಡದಲ್ಲಿ ಹೂ ಬಂದಿದ್ದಲ್ಲ, ಅದನ್ನು ಇವತ್ತು ದೇವರಿಗೆ ಏರ್ಸೀನಿ. ನೋಡಿರಿ, ಸಿಂಪಲ್ಲಾಗಿ ಮಾಡಿದ್ದೀನಿ, ಚಕ್ಕಾಗಿ. ನಿಮ್ಗೆ ಹೆಂಗೆ ಅನಿಸಾಕತ್ತೈತಿ ನೋಡಿರಿ. ಸಿಂಪಲ್ಲಾಗಿ ಒಂದು ದೇವ್ರ ಪೂಜೆ ಮಾಡೋಣ ಒಂಥರ ಮೈಂಡ್ ರಿಲೀಫ್ ಅನ್ನಿಸ್ತೈತಿ, ಚಲೋ ಅನಿಸ್ತೈತಿ. ನನಗೆ ಪರ್ಸ್ನಲಿ ಭಾಳ ಚಲೋ ಅನಿಸ್ತೈತಿ ದೇವ್ರ ಪೂಜೆ ಮಾಡೋಣ. ಹಾಗಾಗಿ ಮೊದಲು ನಾನು ಏನೇ ಅನಿಸಿದ್ರು ಮೊದಲು ಸ್ನಾನ ಆಗೋಣ ಮೊದಲು ಮಾಡೋದೇ ನಾನು ದೇವ್ರ ಪೂಜೆ. ಅದಂದರೆ ನನಗೆ ಅವಾಗೇ ನೆಮ್ಮದಿ ಕೊಡೋದು ಮನಸ್ಸಿಗೆ. ಅಲ್ಲಿ ಮಠ ಅಲ್ಲ ಅಂದ್ರೆ ಅದು ನನಗೂ ಅಂದರೆ ಏನೋ ಗೊತ್ತಿಲ್ಲ. ಬಟ್ ನಾನು ದೇವ್ರ ಪೂಜೆ ಮಾಡೋಣ ಬೆಸ್ಟ್ ಅನಿಸ್ತೈತಿ. ಹಂಗಂತ ಏನು ದೇವ್ರಿಗೆ ಜಾಸ್ತಿ ಬೇಡ್ಕೊತ ಕುಂದ್ರಲ್ಲ. ಬಟ್ ಅದೇನೋ ಮನೆಯಲ್ಲೇ ದೇವ್ರ ಪೂಜೆ ಮಾಡೋಣ, ನಾ ಏನೋ ಒಂಥರ ಒಳ್ಳೇದು ಅನ್ನಿಸ್ತೆ, ಒಂಥರ ಫೀಲ್ ಬೆಟರ್ ಅನಿಸುತ್ತೆ. ಹಾಗಾಗಿ ನಾನು ಮೊದಲು ಮಾಡೋದೇ ದೇವ್ರ ಪೂಜೆ ಜಳಕಾಗನ. ಅದಕ್ಕೆ ಫ್ರೆಂಡ್ಸ್, ಪ್ಲೀಸ್ ಇನ್ಮೇಲಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. 500 ಸಬ್ಸ್ಕ್ರೈಬರ್ ಮಾಡಿದ್ರೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದನ್ನೇ ಹೇಳೋದಿತ್ತು ನನಗೆ, ಅದಕ್ಕೆ ಅದನ್ನು ಆ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ಆಯಿತು ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಅಂದ್ರೆ ಅದು ಖುಷಿ ವಿಷಯ ನನಗೆ. 500 ಸಬ್ಸ್ಕ್ರೈಬರ್ ಆಗಿರೋದು ತುಂಬ ಖುಷಿ ವಿಷಯ. ಹಾಗಾಗಿ ನಾನು ಎಷ್ಟು ದಿನ ಆಯ್ತು 500 ಸಬ್ಸ್ಕ್ರೈಬರ್ ಟೈಮ್ ತೊಗೋತಂದ್ರೆ ತುಂಬ ದಿನ ತೊಗೋತು. ಫೈನಲಿ 500 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೂ ಒಂದು 1000 ಸಬ್ಸ್ಕ್ರೈಬರ್ ಮಾಡಬೇಕು. ಅದು ಆಗುತ್ತಾ ಅಂದ್ಕೊಂಡಿದ್ದೀನಿ ನಾನು.
ಆಯಿತು ಫ್ರೆಂಡ್ಸ್, ಬಾಯ್. ಮತ್ತು ನಾಳೆ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನಾಳೆ ಹೊಸ ಅಡುಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.